ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ 8 ಗಂಟೆ ಆಗೈತೆ ಅಂದ್ರೆ ಸಂಜೆ ಕಡೆಗೆ 7 ಗಂಟೆ ಆಗೈತೆ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ಇನ್ನೂ ಅಡುಗೆ ಐತೇನು ಮಾಡಿಲ್ರಿ. ಇವತ್ತು ಸಂಜೆ ಕಡೆ ಲಾಗ್ ಸ್ಟಾರ್ಟ್ ಮಾಡೀನಿ. ಅಡುಗೆ ಏನು ಮಾಡಬೇಕು ಅಂತೇಳಿ ನನಗೆ ಇದು ಆಗೋದೈತ್ರಿ. ಅದಕ್ಕೆ ಆಯಿ ಅಪ್ಚಲ್ಪುರಕ್ಕೆ ಹೋಗ್ರಿ. ಬರೋ ಮತ್ತಿಗೆ ಮಾವಿನಕಾಯಿ ತೊಗೊಂಡ್ಬಂದಳ. ಅದಕ್ಕೆ ಮಾವಿನಕಾಯಿ ಶೇಖಣಿ ಮಾಡ್ಬೇಕನ್ನತ್ತೀನಿ. ಮಾವಿನಕಾಯಿ ಶೇಖಣಿ ಮತ್ತು ಚಪಾತಿಯಾಗ ಚಂದ ಆಗ್ತದೆ ರೀ, ಭಾರಿ ಆಗ್ತದೆ ಮಾವಿನಕಾಯಿ ಶೇಖಣಿ ಚಪಾತಿ. ಅದಕ್ಕೆ ಮಾವಿನಕಾಯಿ ಶೇಖಣಿ ಚಪಾತಿ ಮಾಡ್ಬೇಕನ್ನಾಗತ್ತೇನೆ ರೀ. ಬರ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಮಾವಿನಕಾಯಿ ಶೇಖಣಿ ಹೆಂಗೆ ಮಾಡ್ತಾರೆ ಅಂತೇಳಿ. ಬಿಸಿ ಬಿಸಿ ಚಪಾತಿ ಮಾವಿನಕಾಯಿ ಶೇಖಣಿ ಉಂಡ್ರೆ ಭಾಳ ಚಂದ ಆಗ್ತದೆ ರೀ. ಟೇಸ್ಟ್ ಭಾರಿ ಬರ್ತೈತಿ ಮಾವಿನಕಾಯಿ ಶೇಖಣಿದು. ಬರ್ರಿ ಮಾವಿನಕಾಯಿ ಶೇಖಣಿ ಹೆಂಗೆ ಮಾಡೋದಂತೇಳಿ ನೋಡೋಣಂತ. ನೋಡ್ರಿ, ಇಲ್ಲಿ ನಮ್ಮ ಆಯಿ 100 ರೂಪಾಯಿ ಕಿಲೋವನ್ನು 2 ಕಿಲೋ ಮಾವಿನಕಾಯಿ ತಂದಿಳು. ಅದ್ರಾಗ ನಾನು ನಮಗೆ ಎಷ್ಟು ಹತ್ತವ ಅಷ್ಟೇ ಮಾವಿನಕಾಯಿ ತೊಗೊಳಗತ್ತೀನಿ ನೋಡ್ರಿ. ಅಂದ್ರೆ ನಮ್ಗೆ ಮಾವಿನಕಾಯಿ ಶೇಖಣಿ ಎಷ್ಟು ಬೇಕಲ್ಲ ಅಷ್ಟೇ ತೊಗೊಳಗತ್ತೀನಿ. ಅದಕ್ಕೆ ನಾನು 4 ಮಾವಿನಕಾಯಿ ತೊಗೊಂಡಿನಿ ನೋಡ್ರಿ. ಮಾವಿನಕಾಯಿ ನೋಡೋಕೆ ಮ್ಯಾಲೆ ಹಿಂಗದವು, ಒಳಗೆ ಭಾಳ ಚಂದ ಅದಾವ್ರಿ. ಆಯ್ತು ಅಂದ ಬಳಕ ನಾವು ಫಸ್ಟ್ ಮಾವಿನಕಾಯಿ ತಿಂದ್ವಿ. ಚಂದ ರುಚಿ ಅದಾವ್ರಿ ಮಾವಿನಕಾಯಿ. ಅದಕ್ಕೆ ನೋಡ್ರಿ 4 ಮಾವಿನಕಾಯಿ ತೊಗೊಂಡಿನಿ. 4 ಮಾವಿನಕಾಯಿ ತೊಳ್ಕೊಳಗತ್ತೀನಿ ನೋಡ್ರಿ. ಇವಾಗ ಸ್ವಚ್ಛಗೆಲ್ಲ ತೊಳ್ಕೊಳಗತ್ತೀನಿ. ಯಾಕಂದ್ರೆ ಮಾವಿನಕಾಯಿಗೆ ಎಣ್ಣೆ ಡಾಗತ್ತಿರ್ತಾವಲ್ರಿ. ಅದಕ್ಕೆ ಮಾವಿನಕಾಯಿ ತೊಳ್ಕೊಳಗತ್ತೀನಿ. ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ ಅಂಥೇಳಿ ತೊಳ್ಕೊಂಡ್ರಿ. ಅವಕ್ಕೆ ತೊಳ್ಕೊಂಡು ಬೋಗಣೆ ನೀರು ತೆಗೆದು ಆಮೇಲೆ ನಮ್ಮ ಇದಕ್ಕೆ ಕುಡುಗಿರ ಅಂತೀವಿ ರೀ, ಕುಡುಗಿಲಿಷ್ಟು ತೊಳ್ಕೊಂಡ್ರಿ. ತೊಳ್ಕೊಂಡು ಇವಾಗ ಹೋಳಾಗತ್ತಿ ನೋಡ್ರಿ ಮಾವಿನಕಾಯಿ ಹೆಂಗವ ಅಂತೇಳಿ. ನೋಡ್ರಿ ನೀವೇ ನೋಡ್ರಿ ಎಷ್ಟು ಚಂದ ಅದಾವೆ ಮಾವಿನಕಾಯಿ. ನೋಡ್ಲಿಕ್ಕೆ ಮ್ಯಾಲೆ ಹೆಂಗೆ ಅದಾವೆ, ಒಳಗೆ ನೋಡ್ರಿ ಹೆಂಗೆ ಅದ ಅಂಥೇಳಿ. ಒಳಗೆ ಭಾರಿ ಅದಾವೆ ರೀ ಮಾವಿನಕಾಯಿ. ಮ್ಯಾಲಿನಕಿಂತ ಒಳಗೆ ಚಂದ ಅದಾವೆ ರೀ ಮಾವಿನಕಾಯಿ ಭಾಳ ಅಂದ್ರೆ ಭಾಳ ಗಟ್ಟಿ ಅವ ರೀ. ಇನ್ನೂ ಚಂದ ಅದಾವೆ ನೋಡ್ರಿ ಮಾವಿನಕಾಯಿ. ಯಾಕಂದ್ರೆ ಇವಾಗ ಮಳೆಗಾಲದಾಗ ಮಾವಿನಕಾಯಿ ಭಾಳ ಹುಳ ಹತ್ತಿರ್ತಾವ್ರಿ. ಇವಾಗ ಕೆಟ್ಟು ಹೋಗಿರ್ತಾವ್ರಿ ಎಲ್ಲ ಮಾವಿನಕಾಯಿ ಎಲ್ಲ. ಇವು ಇನ್ನೂ ಚಂದ ಅದಾವೆ ರೀ. ನೋಡಿ ತೊಗೊಂಬಂದಾಳ ಆಯಿ ಮಾವಿನಕಾಯ್ದು. ಯಾಕಂದ್ರೆ ಶೇಖಣಿ ಮಾಡೋಕೆ ಬರ್ತದೆ ಅಂಥೇಳಿ ನೋಡ್ರಿ. ನಾ ಇಲ್ಲಿ ಚಮಚಲ್ಲಿ ಎಲ್ಲ ತೊಗೊಳಗತ್ತೀನಿ. ಅಂದರೆ ಒಳಗಿಂದೆಲ್ಲ ಅದೇನು ಇದಿರ್ತದಲ್ರಿ ಮಾವಿನಕಾಯ್ದು, ಅದು ಸೊಟ್ಟಿ ಕಡಿಮೆ ಮಾಡಿ ಅದು ತೊಗೊಳಗತ್ತೀನಿ. ಯಾಕಂದ್ರೆ ಸೊಟ್ಟಿ ಹಾಕ್ಬಾರ್ದ್ರಿ. ಅದಕ್ಕೆ ಬರೀ ಮಾವಿನಕಾಯ್ದು ಇದು ಹಾಕ್ತಾರಂತ, ಒಳಗಿಂದ ಹಾಕ್ತಾರೆ ಅಂತೇಳಿ ಬರೀ ಒಳಗಿಂದ ಹಾಕ್ಕೊಳಗತ್ತೀನಿ ನೋಡ್ರಿ ನಾನು. ಇದಕ್ಕೆ ಆಮೇಲೆ ಮೊದಲು ಈ ರೀತಿ ತೊಗೊಂಡು ಆಮೇಲೆ ಕೈದಿಂತ ಕಲಿಸ್ಕೋದು, ಇಲ್ಲ ಚಮಚದಿಂದ ಕಲಿಸ್ಕೊಳ್ಳೋದು, ಇಲ್ಲ ಮಿಕ್ಸರ್ ಕರೆ ಹಾಕೋದು, ಏನ್ರಿ ಒಂದು ಮಾಡ್ಕೋಬೇಕು ರೀ. ಮಿಕ್ಸರ್ಗೆ ಹಾಕೊಂಡ್ರೆ ನಡೀತದೆ, ಕೈದಿಂದ ಕಲಿಸ್ಕೊಂಡ್ರೆ ನಡೀತದೆ, ಆಮೇಲೆ ಚಮಚದಿಂದ ಕಲಿಸ್ಕೊಂಡ್ರೆ ನಡೀತದೆ ರೀ. ನಾನು ಫಸ್ಟ್ ಇವಾಗ ಅಷ್ಟು ಮಾವಿನಕಾಯಿ ಈ ರೀತಿ ಮಾಡ್ಕೋತೀನಿ ರೀ. ಮಾಡ್ಕೊಂಡು ಆಮೇಲೆ ಕೈಲಿಂತ ಕಲಿಸ್ಕೋತೀನಿ ನೋಡ್ರಿ. ಇಲ್ಲಿ ಫಸ್ಟ್ ಒಟ್ಟು ತೊಗೊಂಡಿಕೆರೆ ಮಾವಿನಕಾಯಿ ರಸ ಕೈಲಿಂತ ಕಲಿಸ್ಕೊಂಡು ಈ ರೀತಿ ಮಾಡ್ಕೊಂಡೆ ನೋಡ್ರಿ. ಎಷ್ಟು ಚೆಂದಾಗೈತೆ ನೋಡ್ರಿ ಮಾವಿನಕಾಯಿ ರಸ. ಇದಕ್ಕೆ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ರೀ. ಸಕ್ಕರೆ ಹಾಕ್ಕೊಳಗತ್ತೀನಿ ನೋಡ್ರಿ. ಬೆಲ್ಲದಕ್ಕಿಂತ ಸಕ್ಕರೆ ಚಂದ ಹತ್ತೈತೆ. ಸಕ್ಕರೆ ಹಾಕ್ಕೊಳಗತ್ತೀನಿ ರೀ. ಬೆಲ್ಲನೂ ಹಾಕೋತಾರೆ, ಯಾಕಂದ್ರೆ ಬೆಲ್ಲ ಇದ್ದಿತ್ತಿಲ್ರಿ. ಅದಕ್ಕೆ ಸಕ್ಕರೆ ಹಾಕ್ಕೊಂಡ್ರಿ. ನಾನು ಬೆಲ್ಲ ತರಬೇಕಾಗ್ತಿತ್ತು. ಇವಾಗ ಎಲ್ಲಿ ತರೋದಂತೇಳಿ ಸಕ್ಕರೆನೇ ಹಾಕೊಂಡು ನೋಡ್ರಿ. ಅಂದಾಜು ಮೇಲೆ ಒಂದಿಷ್ಟು ಸಕ್ಕರೆ ಹಾಕೊಂಡಿನಿ ನೋಡ್ರಿ. ಎಷ್ಟು ಗಟ್ಟಿಯಾಗ್ಯದ ಅಂತೇಳಿ. ಇದು ಕರಗತನ ಹಾಗೆ ತಿರುಗಬೇಕು ನೋಡ್ರಿ. ಒಳಗೆ ಸಕ್ಕರೆ ಕರಗಬೇಕಲ್ರಿ, ಅದಕ್ಕೆ ತಿರುಗಬೇಕು ನೋಡ್ರಿ. ಇವಾಗ ಎಷ್ಟು ಗಟ್ಟಿಯಾಗ್ಯದ ಅಂತೇಳಿ. ಭಾಳ ಗಟ್ಟಿ ಆಯ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕೋದ್ರಿ. ಯಾಕಂದ್ರೆ ಭಾಳ ಗಟ್ಟಿ ಉಣೋರು ಅಂತಾರೆ, ಇಲ್ಲ ತಿಳಿ ಉಣೋರು ತಿಳಿನೂ ಅಂತಾರೆ. ಇದು ಬಿಸಿ ಅನ್ನದಾಗ ಆಮೇಲೆ ಇದ್ರಾಗ ಚಪಾತಿಯಾಗ ಭಾಳ ಚಂದ ರೀ. ಬಿಸಿ ಬಿಸಿ ಚಪಾತಿಯಾಗಂತೂ ತೀರಾ ಚಂದ ಅನಿಸ್ತದೆ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ದಾಗ ಹೇಳ್ರಿ ಹೆಂಗಾಗ್ಯದ ಅಂತೇಳಿ. ಇದ್ರದಿಂದ ಮಾವಿನಕಾಯಿ ಜ್ಯೂಸನ್ನು ಆಮೇಲೆ ಮ್ಯಾಂಗೋ ಹಲ್ವಾನು ಎಲ್ಲ ಮಾಡ್ತಾರೆ ರೀ. ನಾನು ಮಾವಿನಕಾಯಿ ಶೇಖಣಿ ಮಾಡೀನಿ. 4 ಮಾವಿನಕಾಯಿಂದ ನೋಡ್ರಿ ಎಷ್ಟು ಶೇಖಣಿ ಆಯಿತು. ಮನೆ ಮಂದಿ ಉಣಾಟೆಲ್ಲ ಎಷ್ಟು ಚಂದ ಐತೆ ನೋಡ್ರಿ. ಈ ಮಾವಿನಕಾಯಿ ಶೇಖಣಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಬರ್ರಿ ಇವಾಗ ಕಡಾಯಿದಾಗ ಎಣ್ಣೆ ಕಾಯಕ್ಕಿಟ್ಟಿನಿ. ಎಣ್ಣೆ ಕಾಯ್ದಾದ್ರಿ. ಇವಾಗ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಎಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಅಂತೇಳಿ ಇವಾಗ ಹಾಕೋತೀನಿ ರೀ. ಇದ್ರಾಗ ನೋಡ್ರಿ ಎಷ್ಟು ಕಾಯ್ದದ ಎಣ್ಣೆ ಅಂತೇಳಿ. ಎಣ್ಣೆ ಯಾವಾಗ ಕಾಯ್ಲಾಕಿಟ್ಟಿವಲ್ರಿ, ಅದಕ್ಕೆ ಎಣ್ಣೆ ಜಾಸ್ತಿನೇ ಕಾಯ್ದದ. ಇವಾಗ ಉಳ್ಳಾಗಡ್ಡಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಮೊದಲ ಎಣ್ಣೆಗೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕಲ್ರಿ ತತ್ತಿ ಬುರ್ಜಿ ಮಾಡೋಕೆ. ಅದಕ್ಕೆ ನಾವು ತತ್ತಿ ಬುರ್ಜಿ ಅಂತೀವಿ. ತತ್ತಿ ಬುರ್ಜಿ ಅಂದ್ರೆ ಅಂಡ ಬುರ್ಜಿ. ಅದಕ್ಕೆ ಅಂಡ ಬುರ್ಜಿ ಮಾಡ್ಬೇಕನ್ನತ್ತೀನಿ ರೀ. ಉಳ್ಳಾಗಡ್ಡಿ ಕೆಂಪಗೆ ಎಣ್ಣೆಗೆ ಇದು ಮಾಡ್ಕೋಬೇಕ್ರಿ, ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಎಲ್ಲ ಕರಗ್ತಾವಲ್ರಿ, ಕೆಂಪಗೆ ಆಗ್ಬೇಕ್ರಿ ಉಳ್ಳಾಗಡ್ಡಿ, ಹಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದೇ ರೀತಿ ಹಿಂಗೆ ತಿರುಗಾಡಿದ್ರೆ 5 ನಿಮಿಷನಾಗ ಉಳ್ಳಾಗಡ್ಡಿ ಕರಗಿ ಬಿಡ್ತಾವೆ.
ಇದಕ್ಕೆ ಇವಾಗ ಉಳ್ಳಾಗಡ್ಡಿ ಜಲ್ದಿ ಕರಗಲಿಲ್ಲ ಅಂದ್ರೆ ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ಇವಾಗ ಉಪ್ಪು ಹಾಕೋತೀನಿ ರೀ. ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಉಳ್ಳಾಗಡ್ಡಿ ಜಲ್ದಿ ಕರಗ್ತಾವ ನೋಡ್ರಿ. ಇಲ್ಲಿ ಉಪ್ಪು ಹಾಕೊಳಕತ್ತೀನಿ. ಇವಾಗೆ ಹಾಕ್ಬಿಡ್ತೀನಿ ರೀ ಎಲ್ಲ ಸೇರಿಸಿ ಕರ್ಗಲಕತ್ತೇವೆ. ಯಾಕೆ ನೋಡ್ರಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಒಬ್ರೊಬ್ರು ಜಾಸ್ತಿ ಉಪ್ಪು ಅಂತಾರೆ, ಒಬ್ಬರು ಕಡಿಮೆ ಉಂತಾರೆ. ಅದಕ್ಕೊಳಗೆ ನಾವು ಎಷ್ಟು ಉಣ್ತೀವಲ್ಲ ಅಷ್ಟು ಉಪ್ಪು ಹಾಕೀನಿ ರೀ. ಇವಾಗ ಇದಕ್ಕೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು, ಯಾಕಂದ್ರೆ ಉಪ್ಪು ನೀರಕ್ಕೆ ಬಿಡ್ತದಲ್ರಿ, ಅದಕ್ಕೆ ಉಪ್ಪಿನ ನೀರು ಕರಗ್ತದ್ರಿ ಜಲ್ದಿ ಉಳ್ಳಾಗಡ್ಡಿ ಅಂತೇಳಿ ಉಪ್ಪು ಹಾಕಿದಂಗೆ. ನೋಡ್ರಿ ಎರಡು ಜಲ್ದಿ ಕರಗ್ತಂಥೇಳಿ ಉಪ್ಪು ಹಾಕೋಣ. ಎರಡು ಜಲ್ದಿ ನೀರು ಬಿಟ್ಟು ನೋಡ್ರಿ ಎಷ್ಟು ಜಲ್ದಿ ಕರಗ್ತದೆ ಅಂಥೇಳಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ರೀ ತತ್ತಿ ಬುರ್ಜಿ ಅಂತ. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ರೀ. ಟಮಾಟೆ ಹಾಕಿದ್ರೆ ಟಮಾಟಿ ಇದು ಆಗ್ತದೆ ಅಂತೇಳಿ ಹಾಕಿಲ್ಲ ರೀ ನಾನೇ. ಯಾಕಂದ್ರೆ ಟಮಾಟಿ ಮೆತ್ತಿಗಿರ್ತದಲ್ರಿ, ಟಮಾಟೆ ಎಲ್ಲ ಅಳಸಾಗ್ಬಿಡ್ತದೆ ಅಂತೇಳಿ ಹಾಕಿಲ್ಲ ರೀ. ಅದಕ್ಕೆ ಬರೀ ಉಳ್ಳಾಗಡ್ಡಿ ಹಾಕಿನಿ ನಾನು. ಇವಾಗ ಒಂದು ಜರ ಅರಿಶಿಣ ಹಾಕೋತೀನಿ ನೋಡ್ರಿ. ಇದಕ್ಕೆ ಉಳ್ಳಾಗಡ್ಡಿ ಎಲ್ಲ ಕರಗಿ ಬಳಕ ಒಂದು ಜರ ಅರಿಶಿಣ ಹಾಕೊಳಕತ್ತೀನಿ. ಅರಿಶಿಣ ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಅರಿಶಿಣ ಹಾಕೊಂಡು ಬಳಕ ಇದಕ್ಕೊಂದು ಸ್ವಲ್ಪ ಖಾರ ಹಾಕೊಳಕತ್ತೀನಿ ರೀ. ಖಾರ ಎಷ್ಟು ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಟ್ಟು ಕಡೆ ಎಲ್ಲ ಕಡೆ ಖಾರ ಆಗಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ನೋಡ್ರಿ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡೀನಿ ನೋಡ್ರಿ. ಸೇಮ್ ನಾವೇನು ಗೋಬಿ ಒಣಗಿ ಮಾಡ್ತೀವಲ್ರಿ, ಗೋಬಿ ಪಲ್ಯ ಅದು ಹಂಗಾಗ್ಯದ ನೋಡ್ರಿ. ಉಳ್ಳಾಗಡ್ಡಿನೇ ಗೋಬಿ ಕಾಣಾಗತ್ತೈತಿ. ಇವಾಗ ಇದಕ್ಕೆ ತತ್ತಿ ಹಾಕೋತೀನಿ ರೀ. ನೋಡ್ರಿ ಒಂದು ನಾಲ್ಕು ತತ್ತಿ ಹೊಡ್ಕೊಂಡು ಇಟ್ಕೊಂಡಿನಿ. ಅದೆಲ್ಲ ಎಲ್ಲ ಕಡೆ ಹಾಕೊಂಡ್ಬಿಡ್ತೀನಿ ರೀ. ಅಷ್ಟು ಕಡೆ ಹಾಕೊಂಡು ನೋಡ್ರಿ. ಹಾಕೊಂಡಿಕೆರೆ ಇವಾಗ ತಿರುಗಾಡನ್ರಿ. ಇದಕ್ಕೆ ಎಲ್ಲ ಕಡೆ ನೀಟಾಗಿ ತಿರುಗಾಡ್ಕೊಳಗತ್ತೆ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಅಳಸಾಗ್ಯದ ಅಂತೇಳಿ ಒಂದು ಸ್ವಲ್ಪ ಗ್ಯಾಸ್ ಓಟಿಟ್ಕೆರೆ ಇದಕ್ಕೆ ಕುದಿಸ್ಬೇಕು ರೀ ಉಳ್ಳಾಗಡ್ಡಿ. ಇದಕ್ಕೆ ಉಳ್ಳಾಗಡ್ಡಿ ಭಾಳ ಅಂದ್ರೆ ಎಣ್ಣೆಗೆ ಭಾಳ ಮೆತ್ತಗೆ ಮಾಡಿಬಿಡ್ರಿ. ಅಷ್ಟೇ ಒಂದು ಸ್ವಲ್ಪ ಮೆತ್ತಗೆ ಮಾಡಿ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಕುದಿತದಲ್ರಿ, ಅವಾಗ ಇನ್ನೂ ಮೆತ್ತಗೆ ಆಗ್ತದ ನೋಡ್ರಿ. ಇವಾಗ ಹಿಂಗೆ ತಿರುಗಾಡ್ಬೇಕು ರೀ. ಇದಕ್ಕೆ ಗಟ್ಟಿ ಆಗ್ಬಿಡ್ತದ ಎಲ್ಲ ಉಳ್ಳಾಗಡ್ಡಿ ಉಪ್ಪು ಇದಿಲ್ಲ ತತ್ತಿ ಗಟ್ಟಿ ಆಗ್ತದಲ್ರಿ, ಅದಕ್ಕೆ ಹಿಂಗೆ ಕಾಣಾಗತ್ತದ. ಇವಾಗ ನೋಡ್ರಿ ಎಷ್ಟು ಗಟ್ಟಿ ಆಗ್ತದೆ. ಇವಾಗ ನೋಡ್ರಿ ಎಷ್ಟು ಗಟ್ಟಿ ಐತೆ ಅಂತೇಳಿ, ಎಷ್ಟು ಉದ್ರ ಐತಲ್ರಿ ನೋಡ್ರಿ. ಇವಾಗ ಎಷ್ಟು ಉದ್ರ ಐತೆ, ಆಗಲೇ ಎಷ್ಟು ಅಳಸಿತ್ತಲ್ರಿ. ಇವಾಗ ನೋಡ್ರಿ ಅಷ್ಟು ಚಂದಾಗ್ಯದ ಅಂಥೇಳಿ. ಹಿಂಗೆ ಇರ್ಬೇಕ್ರಿ. ಹಿಂಗೆ ಇದ್ರೆ ಟೇಸ್ಟಿ ಚಂದ ಬರ್ತೈತಿ. ಯಾಕಂದ್ರೆ ಅಳಸಿತ್ತಂದ್ರೆ ಚಂದ ಹತ್ತಂಗಿಲ್ಲ ರೀ. ಅದು ಒಳ್ಳೆ ಬೇಕಾಡ್ರಿ ಇದು ಹತ್ತದಂಗೆ ಹತ್ತದ. ಇದಕ್ಕೆಲ್ಲ ಇದು ನೋಡ್ರಿ ಇದು ಭಾರಿ ಆಗ್ಯದ ಅಂಥೇಳಿ. ನೋಡ್ರಿ ಎಷ್ಟು ಭಾರಿ ಆಗ್ಯದ. ಆಯ್ತು ನೋಡ್ರಿ. ಇವಾಗ ತತ್ತಿ ಬುರ್ಜಿ ಬರ್ರಿ. ಇವಾಗ ಇದಕ್ಕೆ ಒಂದಿಷ್ಟು ಕುದಿತಲ್ರಿ. ಇವಾಗ ಇದು ತೆಗ್ದಿಟ್ಟು ಇವಾಗ ಚಪಾತಿ ಮಾಡೋಣಂತ ನೋಡ್ರಿ. ತತ್ತಿ ಬುರ್ಜಿ ಆಮೇಲೆ ಮಾವಿನಕಾಯಿ ಸೀಕಣಿ ಆಯ್ತಲ್ರಿ. ಮಾವಿನಕಾಯಿ ಸೀಕಣಿ ಜೊತೆ ಬಿಸಿ ಬಿಸಿ ಚಪಾತಿ ಮಾಡ್ಬೇಕಂತೇಳಿ ಚಪಾತಿ ಮಾಡತ್ತೀನಿ ನೋಡ್ರಿ. ಇಲ್ಲಿ ನಮ್ಮ ಶಾದವತ್ತೆ ಎಲ್ಲರೂ ಕೂತಾರ. ನನ್ನ ಕೈ ದಂಧಿ ಮಾಡತ್ತಾಳ್ರಿ. ಯಾಕೆನೋ ಚಪಾತಿ ಮಾಡ್ತಾಳಂತ್ರಿ. ಅದಕ್ಕೆ ನಾ ಫಸ್ಟ್ ಮಾಡ್ತೀನಮ್ಮ, ಆಮೇಲೆ ನೀನು ಮಾಡೋಣ ಹ್ಞೂ ಅಂತೇಳಿ ಕೂತಾಳ ನೋಡ್ರಿ. ಇಲ್ಲಿ 2 ಉಳ್ಳಿ ಮಾಡಿಕೊಂಡು ಚಪಾತಿ ಮಾಡತ್ತೀನಿ. ನಮ್ಮ ಸಮರ್ಥ ನೋಡ್ರಿ ಉರಿ ಹಚ್ಚಕ್ಕೆ ಬಂದವನು. ಅಲ್ಲಿ ಒಲೆ ಉರಿ ಹಚ್ಚಕ್ಕೆ ಬಂದನ್ರಿ ಅವ. ನೋಡ್ರಿ ಚಪಾತಿ ಹೆಂಗೆ ತೆಡತ್ತೀನಿ ಅಂತೇಳಿ ನಾನು ಚಪಾತಿ ತಗಡಿನ ಮೇಲಿನ ಚಪಾತಿ ಆಲ್ರೆಡಿನ ಹಾಕೀನಿ ರೀ. ಇವಾಗ ನಾನು ಚಪಾತಿ ಮಾಡತ್ತೀನಿ ಅಂತೇಳಿ ಅದೆಷ್ಟು ವೀಡಿಯೋ ಮಾಡ್ಕೊಂಡಿನಿ ನೋಡ್ರಿ. ಇಲ್ಲಿ ಎಷ್ಟು ಚಂದ ಚಪಾತಿ ಬರತ್ತೈತಿ ಅಂತೇಳಿ. ಇದು ನಮ್ದು ಗೋಧಿ ಹಿಟ್ಟು ಆಗೈತೆ ರೀ. ಗೋಧಿ ಹಿಟ್ಟ ಇದೇನಿದಂತ ತಂದಾಳಂತ್ರಿ ಆಯಿ. ಅಂಗನವಾಡಿ ಅಂತ ತಂದಾಳ ನೋಡ್ರಿ. ಅಂಗನವಾಡಿಯಾಗ ರಾಸನ್ ಕೊಟ್ಟಾರಲ್ರಿ ತತ್ತಿ ಬ್ಯಾಳೆ ಅಂತೇಳಿ ಗೋಧಿ ಹಿಟ್ಟನ್ನು ಕೊಟ್ಟಾರ್ರಿ. ಗೋಧಿ ಹಿಟ್ಟು 5 ಕಿಲೋ ಗೋಧಿ ಹಿಟ್ಟು ಕೊಟ್ಟಾರ್ರಿ. ಅದು ನೋಡ್ರಿ ಎಷ್ಟು ಚಂದ ಬರತ್ತವ ಚಪಾತಿ ಅಂತೇಳಿ. ಇದ್ರಾಗ ಏನೂ ಹಾಕಿಲ್ಲ ನಾವು. ಇವಾಗ ಅಂಗಡಿಯನ್ ಪಾಕೆಟ್ ಹಿಟ್ಟು ತರ್ತೀವಲ್ರಿ, ಅದು ಹಿಟ್ಟದ ನೋಡ್ರಿ ಅಷ್ಟು ಭಾರಿ ಬರಗತ್ತವ ಅಂತೇಳಿ. ಹೋಳಿಗೆ ಅಂತ ಮಾಡೋಗುತ್ತೆ ಅಂದ್ರೆ ಕಣ್ಣು ಮುಚ್ಚಿ ಹೋಳಿಗೆ ಮಾಡ್ಬೇಕು ನೋಡ್ರಿ. ಎಷ್ಟು ಚಂದ ಬರ್ತಾವೆ ಹೋಳಿಗೆ. ಇವಾಗ ತಿಡ್ದು ನೋಡ್ರಿ ಎಷ್ಟು ಚಂದ ಗುಂಡಾಯಿತು. ಪೂರ ತಗಡಿನ ತುಂಬ ಆಗೈತೆ ನೋಡ್ರಿ. ಇವಾಗ ಒಂದು ಸ್ವಲ್ಪ ತೆಮಿಗೆ ಎಣ್ಣೆ ಹೊಡೆದು ಇವಾಗ ಚಪಾತಿ ಹಾಕ್ಲಾಗತ್ತೀನಿ ನೋಡ್ರಿ. ನಾನು ಎಷ್ಟು ಚಂದ ಬಂದದ ನೋಡ್ರಿ ಚಪಾತಿ. ತಗಡಿನ ಜಲ್ದಿ ಬಿಡ್ತದೆ ರೀ. ಒಂದು ಸ್ವಲ್ಪ ತಗಡಿಗೆ ಎಣ್ಣೆ ಹತ್ತಿರಾಯ್ತು ಜಲ್ದಿ ಬಿಡ್ತದೆ. ಯಾಕಂದ್ರೆ ತಗಡ ಜರ್ಮನ್ ತಗಡಕ್ಕಿಂತ ಇದು ಪತ್ರ ತಗಡದ ರೀ. ತಗಡ ಮೇಲೆ ಭಾಳ ಚಂದ ಆಗ್ತಾವೆ ರೀ ಚಪಾತಿ. ಜರ್ಮನ್ ತಗಡಿನಕ್ಕಿಂತ
ಅದ್ರ ಕಾಲಾಗೆ ಇದ್ರ ಮ್ಯಾಲೆ ಮಾಡತ್ತೀನಿ ನೋಡ್ರಿ ನಾ ಎಷ್ಟು ಚಂದ ಬರಾಗತ್ತವ ಅಂತೇಳಿ ನೋಡ್ರಿ ನೀವೇ. ತೆವಂದು ಚಪಾತಿ ತೆಗೆದ್ರಾಗ ಮತ್ತೊಂದು ಚಪಾತಿ ರೆಡಿ ಮಾಡ್ಕೋಬೇಕಂತೇಳಿ ಉಳ್ಳಿ ಮಾಡ್ಕೊಂಡ್ರಿ. ಅದರ ಉರಿಗೆ ಅವನ ಸಮೂ ಏನು ಮಾಡ್ದ ಬುಕ್ಕಳು ಉರಿ ಹಚ್ಚದ್ರಿ. ಅದಕ್ಕಾಗಿ ಹೋದತಾವ ಅಂತೇಳಿ ಚಪಾತಿ ಬಿಟ್ಟು ಅದೇ ನೋಡೋದೈತೆ ನನಗೆ. ನೋಡ್ರಿ ಎಷ್ಟು ಉರಿ ಹಚ್ಚೋದವನು ಮಾವಿನಕಾಯಿ ಸೀಕಣಿ. ಆಮೇಲೆ ಚಪಾತಿ ಇದು ಐತಲ್ರಿ, ಚಪಾತಿ ಮಾವಿನಕಾಯಿ ಸೀಕಣಿ ಭಾರಿ ಹತ್ತೈತಿ. ಮಾವಿನಕಾಯಿ ತತ್ತಿ ಬುರ್ಜಿನೂ ಭಾರಿ ಹತ್ತೈತ್ರಿ. ಅದಕ್ಕಲಾಗ ತತ್ತಿ ಬುರ್ಜಿ ನಮ್ಮ ಯಜಮಾನ್ರಿಗೆ ಮಾಡೀನಿ. ಅವರು ಮಾವಿನಕಾಯಿ ಸೀಕಣಿ ಉಣಲತ್ತೇಳಿ ಆಮೇಲೆ ಸಮೂ ಇಟ್ಟು ಬುಟ್ಟಿ ಇದ್ದಿತ್ತಿಲ್ರಿ ಚಪಾತಿಗೆ ಹಾಕ್ಲಿಕ್ಕೆ, ಬುಟ್ಟಿ ಇಟ್ಟು ತಂದು ಕೊಟ್ಟ. ನೋಡ್ರಿ ಇವಾಗ ಚಪಾತಿ ಹೆಂಗೆ ತಿಡತ್ತೀನಿ ಅಂತೇಳಿ ಬರೀ ದಂಡಿ ಹಿಡ್ದೆ ಚಪಾತಿ ತಿಡ್ಬೇಕು ನೋಡ್ರಿ. ಚಂದ ಬರ್ತದೆ ಚಪಾತಿ. ನೋಡ್ರಿ ಎಷ್ಟು ಜಲ್ದಿ ಐತೆ ಅಂತೇಳಿ ಚಪಾತಿ. ಒಂದು ಸ್ವಲ್ಪ ಅಳಸಿಟ್ಟನಾದ್ರೆ ಐತ್ರಿ, ಭಾಳ ಚಂದ ಆತೈತ್ರಿ. ನೋಡ್ರಿ ಆಯ್ತು ನೋಡ್ರಿ, ರೆಡಿ ಆಯ್ತು ಚಪಾತಿ ಮತ್ತೊಂದು. ಅದೊಂದು ಆಗೋದ್ರಾಗ ಅದೊಂದು ಆಯ್ತು ನೋಡ್ರಿ. ಇವಾಗ ನೋಡಿದ್ರೆ ತೆಮ್ಯಾಗ ಚಪಾತಿ ಹಾಕ್ದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಏನರ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ